ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಪಟಾಕಿಯನ್ನು ಹೊಡೆದು ಸಿಹಿಯನ್ನು ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಗ್ತಿದೆ. ಪ್ರಮುಖವಾಗಿ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಇಲ್ಲಿ ಏನು ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಬೆಳಗಾವಿಯ ಜನತೆ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು, ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆಯನ್ನು ಮಾಡ್ತಿದೆ. ಬೆಳಗ್ಗೆ ಕೂಡ ಮಾಜಿ ಸೈನಿಕರು ಕೂಡ ಸಿಹಿ ತಿನ್ನಿ ಸಂಭ್ರಮಾಚರಣೆ ಮಾಡಿದರೆ ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲಿ ಕೂಡ ಏನು ಏನು ಪಟಾಕಿಯನ್ನ ಹೊಡೆದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ವಿಜಯೋತ್ಸವವನ್ನ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಗಳ ಏನು ಅಡುಗುತಾಣದ ಮೇಲೆ, ಏನು ಉಗ್ರರ ಅಡುಗುತಾಣಗಳ ಮೇಲೆ ಇವತ್ತು ಭಾರತೀಯ ಸೇನೆ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದೆ. ನಾನು ಕೂಡ ಈಗ ಏನು ಇಲ್ಲಿರುವಂತ ನಾಗರಿಕರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ್ದೀನಿ. ಸರ್, ಪ್ರಮುಖವಾಗಿ ಇವತ್ತು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ, ಏನು ಸರ್? ಇವತ್ತು ಭಾರತಿಗೆ ಒಂದು ಗರ್ವದ ದಿನ ಸರ್. ಯಾಕಂದ್ರೆ ಏನು 22 ಏಪ್ರಿಲಿಗೆ ಏನು ಅಟ್ಯಾಕ್ ಆಗಿತ್ತು ಸರ್, ಪಹಲ್ಗಾಮ್ ಅಟ್ಯಾಕ್, ಇವತ್ತು ನಾವು ಅದು ಬದಲಾ ತೊಗೊಂಡೆ ಸರ್. ಮತ್ತು ನಾವು ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಸರ್. ಮತ್ತು ಈ ಇಂಡಿಯನ್ ಆರ್ಮಿಗೂ ಧನ್ಯವಾದ ಸಲ್ಲಿಸ್ತೀನಿ. ಖರೆ ಇನ್ನೂ ನಾವು ಇದು ಬರೀ ಶುರುವಾತ್ ಐತೆ ಸರ್, ಇನ್ನೂ ನಮ್ಗೆ ವಿನಂತಿ ಐತೆ ಸರ್. ಪಿಕ್ಚರ್ ಅಭಿ ಬಾಕಿ ಸರ್. ಯಾಕಂದ್ರೆ ಇದು ಬರೇ ಆಗೋಕ್ಕಿಂತ ಒಂದೇ ಸಲ ಮುಗಿಸ್ಬೇಕಂತ ನಮ್ದು ಇಚ್ಛೆ ಐತೆ ಸರ್. ಇಲ್ಲಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸುವ ಕೆಲಸವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈ ಕಾರ್ಯಾಚರಣೆ. ಅದ ನರೇಂದ್ರ ಮೋದಿಗೆ ಧನ್ಯವಾದ ಸಲ್ಲಿಸ್ಬೇಕು ಸರ್. ಯಾಕಂದ್ರೆ ಏನು ನಮ್ಮ ಭಾರತೀಯ ಮಾತಾ ಬಹಿನಿಂದ ಏನು ಸಿಂಧೂರ್ ಹೋಗಿತ್ತು ಸರ್, ಆ ಹೆಸರು ಇಟ್ಟು ಇವತ್ತು ಅವ್ರದ್ದು ಮನಿ ಎಲ್ಲ ಉದ್ವಾಸ ಮಾಡಿದ್ದಾರೆ ಸರ್. ಭಾರತ ಪ್ರತೀಕಾರ ತೀರಿಸ್ಕೊಂಡಿದೆ. ಎಸ್, ಹೌದು ಸರ್. ತಾವು ಏನೇನು ಮಾಡ್ರಿ ಸರ್ ಇಲ್ಲಿ? ಈಗ ನಾವು ಪೈಲಾ ಮಹಾರಾಜರ ಮೂರ್ತಿಗೆ ಮಾಲೆಯನ್ನು ಹಾಕಿದ್ವಿ. ಅದಾದ ನಂತರ ಪಟಾಕ್ಷಿಯನ್ನು ಹಾರಿಸಿ ನಮ್ಮ ಸೆಲಿಬ್ರೇಷನನ್ನು ಶುರುವಾತ್ ಮಾಡಿದ್ದು. ಶುರುವಾದಿಂದ ನಾವು ಸ್ವೀಟ್ಸ್ ಅದು ಹಂಚಿ ನಮ್ದೇನು ಸೆಲಿಬ್ರೇಷನ್ ಇದೆ ಅದನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಬಗ್ಗೆ ಹೇಳೋದು ಸರ್, ಭಾರತೀಯ ಸೈನಿಕರ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಅವ್ರೇನು ಸಿಂಧೂರ್ ಅಂತ ಹೆಸರು ಇಟ್ಟರಿ, ಅದರಲ್ಲಿಂದ ಭಾರತೀಯ ಮೇನ್ ಅಂತಂದ್ರೆ ಇದೆಲ್ಲ ನಮ್ಮ ತಾಯಂದ್ರೆ ಇನ್ನೊಂದು ಹೋಪ್ ಬರುತ್ತೆ. ಏನಂತಂದ್ರೆ ಈ ರೀತಿ ಆತಂತಂದ್ರೆ ಮತ್ತು ನಮ್ಮ ಹಿಂದೆ ಯಾರೋ ಒಬ್ರು ಅದಾರೋ, ನಮ್ದು ರಿವೆಂಜ್ ತಗೋತಾರೋ ಅನ್ನೋ ಮೋದಿ ಅವರು ಪಾಠ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಬಿಡಲ್ಲ ಅಂತ ಒಂದು ಪಾಠ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಅದನ್ನು ರಿವೆಂಜ್ ಪಡ್ಕೋಬೇಕಂತ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಇದೆ. ಇದಿಷ್ಟು ಇಲ್ಲಿರುವಂಥ ನಾಗರಿಕರು ಮತ್ತು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಭಾರತೀಯರನ್ನ ಯಾರೇ ಮುಟ್ಟಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಏನು ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಹೀಗಾಗಿ ಯಾರೂ ಕೂಡ ಭಾರತದ ತಂಟೆಗೆ ಬರದಂತೆ ಇರಬೇಕು. ಜೊತೆಗೆ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಪಟಾಕಿಯನ್ನು ಹೊಡೆದು ಸಿಹಿಯನ್ನು ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಗ್ತಿದೆ. ಪ್ರಮುಖವಾಗಿ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಇಲ್ಲಿ ಏನು ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಬೆಳಗಾವಿಯ ಜನತೆ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು, ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆಯನ್ನು ಮಾಡ್ತಿದೆ. ಬೆಳಗ್ಗೆ ಕೂಡ ಮಾಜಿ ಸೈನಿಕರು ಕೂಡ ಸಿಹಿ ತಿನ್ನಿ ಸಂಭ್ರಮಾಚರಣೆ ಮಾಡಿದರೆ ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲಿ ಕೂಡ ಏನು ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಗಳ ಏನು ಅಡುಗುತಾಣದ ಮೇಲೆ, ಏನು ಉಗ್ರರ ಅಡುಗುತಾಣಗಳ ಮೇಲೆ ಇವತ್ತು ಭಾರತೀಯ ಸೇನೆ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದೆ. ನಾನು ಕೂಡ ಈಗ ಇಲ್ಲಿರುವಂತ ನಾಗರಿಕರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ್ದೀನಿ. ಸರ್, ಪ್ರಮುಖವಾಗಿ ಇವತ್ತು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ, ಏನು ಸರ್? ಇವತ್ತು ಭಾರತಿಗೆ ಒಂದು ಗರ್ವದ ದಿನ ಸರ್. ಯಾಕಂದ್ರೆ ಏನು 22 ಏಪ್ರಿಲಿಗೆ ಏನು ಅಟ್ಯಾಕ್ ಆಗಿತ್ತು ಸರ್, ಪಹಲ್ಗಾಮ್ ಅಟ್ಯಾಕ್, ಇವತ್ತು ನಾವು ಅದು ಬದಲಾ ತೊಗೊಂಡೆ ಸರ್. ಮತ್ತು ನಾವು ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಸರ್. ಮತ್ತು ಈ ಇಂಡಿಯನ್ ಆರ್ಮಿಗೂ ಧನ್ಯವಾದ ಸಲ್ಲಿಸ್ತೀನಿ. ಖರೆ ಇನ್ನೂ ನಾವು ಇದು ಬರೀ ಶುರುವಾತ್ ಐತೆ ಸರ್, ಇನ್ನೂ ನಮ್ಗೆ ವಿನಂತಿ ಐತೆ ಸರ್. ಪಿಕ್ಚರ್ ಅಭಿ ಬಾಕಿ ಸರ್. ಯಾಕಂದ್ರೆ ಇದು ಬರೇ ಆಗೋಕ್ಕಿಂತ ಒಂದೇ ಸಲ ಮುಗಿಸ್ಬೇಕಂತ ನಮ್ದು ಇಚ್ಛೆ ಐತೆ ಸರ್. ಇಲ್ಲಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸುವ ಕೆಲಸವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈ ಕಾರ್ಯಾಚರಣೆ. ಅದ ನರೇಂದ್ರ ಮೋದಿಗೆ ಧನ್ಯವಾದ ಸಲ್ಲಿಸ್ಬೇಕು ಸರ್. ಯಾಕಂದ್ರೆ ಏನು ನಮ್ಮ ಭಾರತೀಯ ಮಾತಾ ಬಹಿನಿಂದ ಏನು ಸಿಂಧೂರ್ ಹೋಗಿತ್ತು ಸರ್, ಆ ಹೆಸರು ಇಟ್ಟು ಇವತ್ತು ಅವ್ರದ್ದು ಮನಿ ಎಲ್ಲ ಉದ್ವಾಸ ಮಾಡಿದ್ದಾರೆ ಸರ್. ಭಾರತ ಪ್ರತೀಕಾರ ತೀರಿಸ್ಕೊಂಡಿದೆ. ಎಸ್, ಹೌದು ಸರ್. ತಾವು ಏನೇನು ಮಾಡ್ರಿ ಸರ್ ಇಲ್ಲಿ? ಈಗ ನಾವು ಪೈಲಾ ಮಹಾರಾಜರ ಮೂರ್ತಿಗೆ ಮಾಲೆಯನ್ನು ಹಾಕಿದ್ವಿ. ಅದಾದ ನಂತರ ಪಟಾಕ್ಷಿಯನ್ನು ಹಾರಿಸಿ ನಮ್ಮ ಸೆಲಿಬ್ರೇಷನನ್ನು ಶುರುವಾತ್ ಮಾಡಿದ್ದು. ಶುರುವಾದಿಂದ ನಾವು ಸ್ವೀಟ್ಸ್ ಅದು ಹಂಚಿ ನಮ್ದೇನು ಸೆಲಿಬ್ರೇಷನ್ ಇದೆ ಅದನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಬಗ್ಗೆ ಹೇಳೋದು ಸರ್, ಭಾರತೀಯ ಸೈನಿಕರ ಒಂದು ಏರ್ ಸ್ಟ್ರೈಕ್ ಬಗ್ಗೆ
ಅವ್ರೇನು ಸಿಂಧೂರ್ ಅಂತ ಹೆಸರಿಟ್ಟರಿ ಅದರ್ಲಿಂದ ಭಾರತೀಯ ಮೇನ್ ಅಂತಂದ್ರೆ ಇದೆಲ್ಲ ನಮ್ಮ ತಾಯಂದ್ರ ಒಂದು ಇನ್ನೊಂದು ಹೋಪ್ ಬರುತ್ತೆ ಏನಂತಂದ್ರೆ ಈ ರೀತಿ ಆತಂತಂದ್ರೆ ಮತ್ತು ನಮ್ಮ ಹಿಂದೆ ಯಾರೋ ಒಬ್ರು ಅದಾರೋ ನಮ್ದು ರಿವೆಂಜ್ ತಗೋತಾರೋ ಅನ್ನೋ ಮೋದಿ ಅವರು ಪಾಠ ಕಲಿಸ್ಕೊಟ್ಟಿದ್ದಾರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ಬಿಡಲ್ಲ ಅಂತ. ಬಿಡಲ್ಲ ಅಂತ ಒಂದು ಪಾಠ ಕಳಿಸ್ಕೊಟ್ಟಿದ್ದಾರೆ ಮತ್ತು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಅದನ್ನು ರಿವೆಂಜ್ ಪಡ್ಕೋಬೇಕಂತ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಇದೆ. ಇದಿಷ್ಟು ಇಲ್ಲಿರುವಂಥ ನಾಗರಿಕರು ಮತ್ತು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಭಾರತೀಯರನ್ನ ಯಾರೇ ಮುಟ್ಟಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಏನು ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಹೀಗಾಗಿ ಯಾರೂ ಕೂಡ ಭಾರತದ ತಂಟೆಗೆ ಬರದಂತೆ ಇರಬೇಕು. ಜೊತೆಗೆ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಪಟಾಕಿಯನ್ನು ಹೊಡೆದು ಸಿಹಿಯನ್ನು ತಿನ್ನಿಸಿ ಸಂಭ್ರಮಾಚರಣೆ ಮಾಡಲಾಗ್ತಿದೆ. ಪ್ರಮುಖವಾಗಿ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಇಲ್ಲಿ ಏನು ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಬೆಳಗಾವಿಯ ಜನತೆ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆಯನ್ನು ಮಾಡ್ತಿದೆ. ಬೆಳಗ್ಗೆ ಕೂಡ ಮಾಜಿ ಸೈನಿಕರು ಕೂಡ ಸಿಹಿ ತಿನ್ನಿ ಸಂಭ್ರಮಾಚರಣೆ ಮಾಡಿದರೆ ಬೆಳಗಾವಿಯ ಗಲ್ಲಿಯಲ್ಲಿ ಕೂಡ ಏನು ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಜೊತೆಗೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಗಳ ಏನು ಅಡುಗುತಾಣದ ಮೇಲೆ ಏನು ಉಗ್ರರ ಅಡುಗುತಾಣಗಳ ಮೇಲೆ ಇವತ್ತು ಭಾರತೀಯ ಸೇನೆ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದೆ. ನಾನು ಕೂಡ ಈಗ ಏನು ಇಲ್ಲಿರುವಂಥ ನಾಗರಿಕರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ್ದೀನಿ. ಸರ್, ಪ್ರಮುಖವಾಗಿ ಇವತ್ತು ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ, ಏನು ಸರ್? ಇವತ್ತು ಭಾರತಿಗೆ ಒಂದು ಗರ್ವದ ದಿನ ಸರ್. ಯಾಕಂದ್ರೆ ಏನು 22 ಏಪ್ರಿಲಿಗೆ ಏನು ಅಟ್ಯಾಕ್ ಆಗಿತ್ತು ಸರ್, ಪಹಲ್ಗಾಮ್ ಅಟ್ಯಾಕ್. ಇವತ್ತು ನಾವು ಅದು ಬದಲಾ ತೊಗೊಂಡಿವಿ ಸರ್. ಮತ್ತು ನಾವು ಶ್ರೀ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಸರ್. ಮತ್ತು ಈ ಇಂಡಿಯನ್ ಆರ್ಮಿಗೂ ಧನ್ಯವಾದ ಸಲ್ಲಿಸ್ತೀನಿ. ಖರೆ ಇನ್ನೂ ನಾವು ಇದು ಬರೀ ಶುರುವಾತ ಐತೆ ಸರ್. ಇನ್ನೂ ನಮ್ಗೆ ವಿನಂತಿ ಐತೆ ಸರ್. ಪಿಕ್ಚರ್ ಅಭಿ ಬಾಕಿ ಐತೆ ಸರ್. ಯಾಕಂದ್ರೆ ಇದು ಬರೇ ಆಗೋಕ್ಕಿಂತ ಒಂದೇ ಸಲ ಮುಗಿಸ್ಬೇಕಂತ ನಮ್ದು ಇಚ್ಛೆ ಐತೆ ಸರ್. ಇಲ್ಲಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸುವ ಕೆಲಸವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಈ ಕಾರ್ಯಾಚರಣೆ. ಅದು ನರೇಂದ್ರ ಮೋದಿಗೆ ಧನ್ಯವಾದ ಸಲ್ಲಿಸ್ಬೇಕು ಸರ್. ಯಾಕಂದ್ರೆ ಏನು ನಮ್ಮ ಭಾರತೀಯ ಮಾತಾ ಬಹಿನಿಂದ ಏನು ಸಿಂಧೂರ್ ಹೋಗಿತ್ತು ಸರ್, ಆ ಹೆಸರು ಇಟ್ಟು ಇವತ್ತು ಅವ್ರದ್ದು ಮನಿ ಎಲ್ಲ ಉದ್ವಾಸ ಮಾಡಿದ್ದಾರೆ ಸರ್. ಭಾರತ ಪ್ರತೀಕಾರ ತೀರಿಸ್ಕೊಂಡಿದೆ. ಎಸ್, ಹೌದು ಸರ್. ತಾವು ಏನೇನು ಮಾಡ್ರಿ ಸರ್ ಇಲ್ಲಿ? ಈಗ ನಾವು ಪೈಲ ಮಹಾರಾಜರ ಮೂರ್ತಿಗೆ ಮಾಲೆಯನ್ನು ಹಾಕಿದ್ವಿ. ಅದಾದ ನಂತರ ಪಟಾಕ್ಷಿಯನ್ನು ಹಾರಿಸಿ ನಮ್ಮ ಸೆಲಿಬ್ರೇಷನನ್ನು ಶುರುವಾದಿಂದ ನಾವು ಸ್ವೀಟ್ಸ್ ಅದು ಹಂಚಿ ನಮ್ದೇನು ಸೆಲಿಬ್ರೇಷನ್ ಇದೆ ಅದನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಬಗ್ಗೆ ಹೇಳೋದು ಸರ್, ಭಾರತೀಯ ಸೈನಿಕರ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಅವ್ರೇನು ಸಿಂಧೂರ್ ಅಂತ ಹೆಸರಿಟ್ಟರಿ ಅದರ್ಲಿಂದ ಭಾರತೀಯ ಮೇನ್ ಅಂತಂದ್ರೆ ಇದೆಲ್ಲ ನಮ್ಮ ತಾಯಂದ್ರ ಒಂದು ಇನ್ನೊಂದು ಹೋಪ್ ಬರುತ್ತೆ ಏನಂತಂದ್ರೆ ಈ ರೀತಿ ಆತಂತಂದ್ರೆ ಮತ್ತು ನಮ್ಮ ಹಿಂದೆ ಯಾರೋ ಒಬ್ರು ಅದಾರೋ ನಮ್ದು ರಿವೆಂಜ್ ತಗೋತಾರೋ ಅನ್ನೋ ಮೋದಿ ಅವರು ಪಾಠ ಕಲಿಸ್ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಬಿಡಲ್ಲ ಅಂತ ಒಂದು ಪಾಠ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಅದನ್ನು ರಿವೆಂಜ್ ಪಡ್ಕೋಬೇಕಂತ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಇದೆ. ಇದಿಷ್ಟು ಇಲ್ಲಿರುವಂಥ ನಾಗರಿಕರು ಮತ್ತು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಭಾರತೀಯರನ್ನ ಯಾರೇ ಮುಟ್ಟಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಏನು ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಹೀಗಾಗಿ ಯಾರೂ ಕೂಡ ಭಾರತದ ತಂಟೆಗೆ ಬರದಂತೆ ಇರಬೇಕು. ಜೊತೆಗೆ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.